ಸೊ ಒಟ್ಟು ಈ ದಿಬ್ಬದ ಮೇಲೆ ಇಲ್ಲಿ ಮಲಗಿದ್ರು ಇಡೀ ಗ್ಯಾಂಗು. ಅಲ್ಲಿ ಈಗಲೂ ಯಾರು ಕೂತವ್ರೆ ಅಂದರೆ ಈಗಲೂ ಗೊತ್ತಾಗಲ್ಲ. ಸೊ ಇದೇ ಜಾಗ. ಅವನದೊಂದು ಕೆಚ್ಚಂಗೆ ಒಂದು 4-5 ಜನ ಪೊಲೀಸ್ನವ್ರು ಹೊಡೆದ್ಬಿಟ್ರೆ ನಮ್ಮನ ಕಂಡ್ರೆ ಎದುರ್ಕೊಳ್ತಾರೆ. ಅಲ್ಲ ಪೊಲೀಸ್ನವ್ರನ್ನ ಗುಂಡಾರಿಸ್ತಾರೆ ಅಂದ್ರೆ ಪೊಲೀಸ್ನವ್ರೇನೋ ತಪ್ಪಳ ತಟ್ಕೊಂಡು ನಿಂತ್ಕೊಂಡಿರ್ತಾರೆ. ಯಾವ ಸಂಬಂಧವಿಲ್ಲ. ಅವರು ಫ್ರೆಂಡ್ಸ್ ಬಂದಿದ್ದವರು, ನಿರಪರಾಧಿಗಳು. ಇದಕ್ಕೂ ವೀರಪ್ಪನ್ಗೂ ಸಂಬಂಧನೇ ಇಲ್ಲ. ಒಟ್ಟು ವೀರಪ್ಪನ್ ಸಾಯಿಸಿರೋದು ಟೋಟಲ್ 186 ಜನ. ನೀವು ಇಲ್ಲಿ ನೋಡ್ತಿದ್ರಲ್ಲ ಬೆಟ್ಟ ಗುಡ್ಡ, ಇದೆಷ್ಟು ಕಂಪ್ಲೀಟ್ ತಮಿಳ್ನಾಡು. ಇದು ಕಾವೇರಿ ನದಿ, ನಾವೇನಿದೀವಿ ಇದು ಕರ್ನಾಟಕ. ವೀರಪ್ಪನ್ ಕಥೆನ ಶುರು ಮಾಡೋಣ ಬನ್ನಿ. ಅವ್ರು ಕಟ್ಟಿದ್ದು ಶ್ರೀನಿವಾಸ್ ಅವ್ರು ಕಟ್ಟಿದ ಮನೆಗಳು. ಬಟ್ ಈ ಊರಲ್ಲಿ ಯಾರು ಇರಲಿಲ್ಲ. ಎದ್ರುಕೊಂಡೇ ಇಲ್ಲಿ ವೀರಪ್ಪನ್ ಟೈಮಲ್ಲಿ. ಅಂದ್ರೆ ಗೋಪಿನಾಥಮಲ್ಲಿ ವೀರಪ್ಪನ್ ಎಲ್ಲಿವರೆಗೂ ಕಾಡಲ್ಲಿದ್ರು ಅಲ್ಲಿ ಗಂಟನು ಇಲ್ಲಿ ಯಾರು ಇರ್ತಿರ್ಲಿಲ್ಲ. ಎಲ್ಲೋ ಕೆಲವು ಜನ ಮಾತ್ರ ಇಲ್ಲಿ ಗೋಪಿನಾಥಮಲ್ಲಿ ಇರ್ತಿದ್ರು. ಎಲ್ಲ ಊರ್ ಬಿಟ್ಬಿಟ್ಟು ಅಂದ್ರೆ ಒಂದು ಪೊಲೀಸವ್ರ ಕಾಟಕ್ಕೆ ಓಡಾಕ್ತಿದ್ರು, ಇನ್ನೊಂದು ವೀರಪ್ಪನ್ ಕಾಟಕ್ಕೆ. ಇವೆರಡರ ಕಾಟ ಮಧ್ಯೆ ಸಿಗಾಕೊಂಡ್ಬಿಟ್ಟು ಎಲ್ಲ ಊರ್ ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಇವಾಗ ಗೋಪಿನಾಥಮ್ ನೋಡಿದ್ರೆ ಕಂಪ್ಲೀಟ್ ಅಂದ್ರೆ ಕಾಡ್ ಮಧ್ಯೆ ಇರೋ ಒಂದು ಹಳ್ಳಿಯಲ್ಲಿ ಇಷ್ಟೆಲ್ಲ ಇಂಪ್ರೂವ್ ಆಗಿದೆ, ಇಷ್ಟೆಲ್ಲ ಜನ ಚೆನ್ನಾಗಿದ್ದಾರೆ ಅನ್ನೋ ಥರ ಅನ್ಸ್ಬಿಡುತ್ತೆ. ಯಾಕಂದ್ರೆ ಈ ಊರಿಗೆ ಒಂದು ಹೆಸರು ಬಂದಿದೆ ವೀರಪ್ಪನಿಂದ. ಅಂದ್ರೆ ವೀರಪ್ಪನ ಊರು ಅಂತಾನೆ ಸುಮಾರು ಜನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಸೊ ಆ ವಿಚಾರದಿಂದನೇ ಈ ಊರು ತುಂಬಾ ಇಂಪ್ರೂವ್ ಆಗಿದೆ. ಸೊ ನೆಕ್ಸ್ಟ್ ವೀರಪ್ಪನು ದಿನೇಶ್ ಅವ್ರನ್ನ ಎಲ್ಲಿ ಕೊಲೆ ಮಾಡಿದ್ನಲ್ಲ, ಸೊ ಆ ಜಾಗಕ್ಕೆ ಹೋಗ್ತಾ ಇದೀವಿ ನಾವು. ಸೊ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಬಟ್ ಹೊಗೇನಕಲ್ ರೂಟ್ ಇದೆನಾ? ಓಕೆ. ಅಂದ್ರೆ ಇದೊಂದೇ ರೂಟ್ ಇರೋದು ಹೊಗೇನಕಲ್ಗೆ? ಸರ್ ನಿಮ್ಮೂರಲ್ಲಿ ಈಗ ಸದ್ಯಕ್ಕೆ ಆನೆ ಕಾಟ ಏನಿಲ್ಲ, ಆನೆ ಏನು ಬರಲ್ಲ ಇಲ್ಲೆಲ್ಲ. ಬಟ್ ಗೋಪಿನಾಥಮ್ ಜನ ವೀರಪ್ಪನ್ಗೆ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ ಸರ್. ಒಂದು ಸ್ವಲ್ಪ ಜನ ಇದ್ರು, 10% ಇರ್ಬೋದು. ಅದೆಲ್ಲ ದುಡ್ಡಿನ ಆಸೆಗೆ. 90% ಸಾಹೇಬ್ರ ಕಡೆನೆ. ವೀರಪ್ಪನ ತಂಗಿ ಜೊತೆಗೆ ಸಂಬಂಧ ಇಟ್ಕೊಂಡು ಏನೋ ಒಂದು ಮಾತನ್ನ ಅವರು ನಮ್ಮ ರಾಷ್ಟ್ರದಲ್ಲಿ ಮಾತ್ರಲ್ಲ ಹೊರ ರಾಷ್ಟ್ರದಲ್ಲಿ ಕೂಡ ಖಂಡಿತ ಒಪ್ಕೋಬಾರ್ದು. ಎಲ್ಲ ಹೇಳೋ ಮಾತನ್ನ ನಂಬಿದ್ರೆ ಸರಿ ಸರ್ ಹಂಗೆ ಕೂಡ ಇಟ್ಕೊಳ್ವಾ. ಅವನು ಅಷ್ಟೊಂದು ಒಳ್ಳೆ ವ್ಯಕ್ತಿ, ಸತ್ಯ ವ್ಯಕ್ತಿ ಅಂತ ಇಟ್ಕೊಳ್ಳೋ ನಾವು. ನನ್ನ ಮಗ ಸಣ್ಣ ಇದ್ದೀನಿ ಬಾಯಿ ಎಂದು ಕರೆದ್ಬಿಟ್ಟು ಯಾಕೆ ಹೊಡೆದ? ಒಳ್ಳೆ ಮನಸ್ಸುತ್ತಾನೆ, ಸಾಯಿಸಬಾರ್ದಲ್ಲ. ಇಲ್ಲ ಡಿಸಿಎಫ್ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗು. ಕಿಡ್ನಾಪ್ ಮಾಡಿ ಏನೋ ದುಡ್ಡಿನ ಇದ್ ಮಾಡಿದ್ರು, ತಲೆ ಕಡ್ದಿದ್ದಾನೆ ಅಂದ್ರೆ ಅವನಿಗೆ ಇನ್ನೆಷ್ಟು ಇದು ಇರ್ಬೇಕು ನೋಡಿ. ಕಾರಣ ಎಲ್ಲ ಜನಗಳೆಲ್ಲ ಡಿಸಿಎಫ್ ಕಡೆ ಹೋದ್ರಲ್ಲ, ಅದು ಅವನಿಗೆ ಅಂದ್ರೆ ನಮ್ಮವರೇ ನಮಗೆ ಸಾಥ್ ಕೊಡ್ಲಿಲ್ಲ ಅಂತ ಆ ದ್ವೇಷದ ಮೇಲೆ. ಅದೇ ದ್ವೇಷ ಅವನಿಗೆ. ಸೊ ಇದೇ ಜಾಗ. ಇಲ್ಲಿ ದಿನೇಶ್ ಅವರು ಒಬ್ಬರೇ ಇದ್ರ ಸರ್ ಅವತ್ತಿನ ದಿವಸ? 5 ಜನ ದಿನೇಶ್ ಅವ್ರ ಜೊತೆ. ಸೊ ಗೈಸ್ ಇವಾಗ ನೀವು ನೋಡ್ತಿದ್ರಲ್ಲ, ಸೊ ಈ ಲೊಕೇಶನಲ್ಲೇ ಅಂದರೆ ಈ ಜಾಗದಲ್ಲಿ ಜೀಪ್ ಬಂದು ನಿಲ್ಲಿಸುತ್ತೆ. ಈಗ ಇಲ್ಲಿ ಬೈಕ್ ಹೆಂಗೆ ನಿಂತಿದ್ದಿಲ್ಲ, ಸೊ ಇದೇ ಅಲ್ಲಿ ಮುಂದೆ ನಿಂತಿದ್ದ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು ಸರ್, ಒಂದೇ ನಿಮಿಷ ತಾಳಿ. ನೀವು ಇಲ್ಲಿ ನೋಡ್ತಿದ್ರಲ್ಲ ಬೆಟ್ಟ ಗುಡ್ಡ, ಇದೆಷ್ಟು ಕಂಪ್ಲೀಟ್ ತಮಿಳ್ನಾಡು. ಇದು ಕಾವೇರಿ ನದಿ, ನಾವೇನಿದ್ದೀವಿ ಇದು ಕರ್ನಾಟಕ. ಸೊ ಈ ಕಾವೇರಿ ನದಿನೇ ಬಾರ್ಡರು. ನದಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಿದೆ ಅಂತ. ನೆಕ್ಸ್ಟ್ ಇದು ಹೊಗೇನಕಲ್ಗೆ ಹೋಗುತ್ತೆ. ಸೊ ವೀರಪ್ಪನ್ ಇದ್ದಿದ್ದು ಕಾಡು ನೋಡಿ, ಇಷ್ಟು ಸುತ್ತ ಕಂಪ್ಲೀಟ್. ಈ ಸುತ್ತಮುತ್ತ ಏನೇನೆಲ್ಲ ಇದೆ ಎಲ್ಲ ಕಡೆ ಓಡಾಡಿದ್ದಾನಲ್ವ ಸರ್. ಸೊ ಈ ಗುಡ್ಡ ಗಿಡ ಏನಿದೆಯಲ್ಲ, ಸೊ ಕಂಪ್ಲೀಟ್ ವೀರಪ್ಪನ್ನು ಆಳಿದ ಕಾಡಿದು. ಆ್ಯಕ್ಚುಲಿ ಗೋಪಿನಾಥಮ್ ಪಕ್ಕನೇ ಇರೋದು ಈ ಕಾವೇರಿ ನದಿ. ಸೊ ನೀವು ಗೋಪಿನಾಥಮ್ಗೆ ಬರಬೇಕಾದ್ರೆ ಲೆಫ್ಟ್ ಸೈಡಿಗೆ ಹಂಗೆ ನದಿ ಹರಿತಾ ಇರುತ್ತೆ. ಸೊ ಸಕ್ಕದಾಗಿದೆ ಜಾಗ ಮಾತ್ರ. ಇಲ್ಲಿ ವೀರಪ್ಪನ ಕತೆ ಕೇಳೋದ್ಕಿಂತ ಈ ಊರನ್ನ ನೋಡಕ್ ಬರಬೇಕು ಜನ, ಅಲ್ವಾ ಸರ್? ಹಾಂ, ರಸ್ತೆ ಇಷ್ಟು ಮಾತ್ರ ಇತ್ತು ಅವಾಗ, ಚಿಕ್ಕದಾಗಿತ್ತು. ಹಾಂ, ಹಾಂ ಸೊ ಒಟ್ಟು ಈ ದಿಬ್ಬದ ಮೇಲೆ ಇಲ್ಲಿ ಮಲಗಿದ್ರು ಇಡೀ ಗ್ಯಾಂಗು. ಹಾಂ. ಯಾಕೆ ಆ ಕಡೆಯಿಂದ ಬಂತ ಈ ಕಡೆಯಿಂದ ಬಂದಿದೆ ಸರ್? ಈ ಕಡೆಯಿಂದ, ಹೊಗೇನಕಲ್ ಕಡೆಯಿಂದ. ಸೊ ಗೈಸ್ ಜೀಪು ಈ ಕಡೆಯಿಂದ ಬಂದಿದ್ದು. ಸೊ ಇವ್ರು ಇಲ್ಲಿ ನಿಂತಿದ್ರು. ಹಾಂ, ಇಲ್ಲಿಗೊಂದು ಅಡ್ಡಕ್ಕ ಅದೇ ಕಲ್ಲು ಉದ್ದಕ್ಕೂ ಇಟ್ಟಿದ್ದಾರೆ. ಹಾಂ, ಚಿಕ್ಕ ರಸ್ತೆ ಇತ್ತು. ಹಾಂ. ಸೊ ಜೀಪ್ ಬಂದು ಇಲ್ಲಿ ನಿಂತಿದ ತಕ್ಷಣನೇ ಫೈರ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಂ. ಬಟ್ ಅವ್ರಿಗೆ ನೋಡಿ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಇದೇ ಇಲ್ಲ, ಕವರೇ ಇಲ್ಲ. ಕಲ್ಲು ಮೇಲ್ಗಡೆ ಇದ್ದ ಕಲ್ಲು ಮೇಲೆ ಕಲ್ಲು ಹಿಂಗಿತ್ತು. ಕಲ್ಗಡೆ ಕೆಳಗಡೆ ಎದ್ಕೊಂಡು ಸಂದರ್ಭ ಫೈರ್ ಮಾಡಿದ್ದು. ಕಲ್ಲು ಕೆಳಗೆ ಹೋಗ್ಬಿಟ್ಟು ಫೈರ್ ಮಾಡಿದ್ರು. ಆಮೇಲೆ ಅವ್ರನ್ನ ಬಿದ್ದು ಓಡೋದ್ರು. ಆಮೇಲೆ ಇವ್ರನ್ನ ಎತ್ತಾಕೊಂಡು ಸಂದರ್ಭನವರು ಹೊಡಗಿದ್ದು ವಾಪಸ್ ಹಿಂಗೆ. ಸೊ ಅವತ್ತು ಇಲ್ಲೊಂದು ಕಲ್ಲಿದ್ದಕ್ಕೆ ಇವ್ರ ಜೀವ ಉಳಿತು ಹಂಗಾದ್ರೆ, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡೋದು. ಸೊ ಗೈಸ್ ನೋಡಿ, ಅಂದರೆ ವೀರಪ್ಪನ್ನು
ವೀರಪ್ಪನ್ನು ಯಾವ ರೀತಿ ಈ ಪೊಲೀಸವ್ರನ್ನ ಅಥವಾ ಜನರನ್ನ ಸಾಯಿಸ್ತಾ ಇದ್ದಿದ್ದು ಅಂದರೆ ಇದೊಂದು ಈ ಗರಿಲಾ ವಾರ್ಫೇರ್ ಅಂತಾರೆ. ಅಂದರೆ ಒಂದು ಕಡೆ ಹೈಟ್ ಮಾಡ್ಕೊಂಡು ಕುತ್ಕೊಬಿಡೋದು, ನೀವು ಅಲ್ಲಿ ಇದ್ದೀರಾ ಅಂತ ಗೊತ್ತೇ ಆಗಲ್ಲ. ಸೊ ಸಡನ್ನಾಗಿ ಇಲ್ಲಿ ಕಲ್ಲಿಂಗ್ ಅಡ್ಡ ಹಾಕ್ಬಿಡೋರು. ಈಗ ಕಲ್ಲನ್ನ ತೆಗೆದು ಸ್ಟಾರ್ಟಿಂಗ್ ಅಂತೂ ಗೊತ್ತಾಗ್ತಾನೆ ಇರಲಿ ಬಿಡಿ ಇದು ವೀರಪ್ಪನ ಈ ರೀತಿ ಕಲ್ಲಿಡ್ತಾ ಇದ್ದಿದ್ದು ಅಂತ. ಆಮೇಲೆ ಗೊತ್ತಾಗ್ತಿತ್ತು. ಬಟ್ ಯಾರೋ ಕಲ್ಲಿಟ್ಟಿದ್ರೆ ಅಂತ ಕಲ್ಲು ಜರುಗಿಸೋ ಅಷ್ಟರಲ್ಲಿ ಅಲ್ಲಿಂದ ಫೈರು. ಸುಮಾರು ಒಂದು ಇಡೀ ಗ್ಯಾಂಗ್ ಅವರೆಲ್ಲ ಒಂದೇ ಸಲಿಗೆ ಫೈರ್ ಮಾಡೋರು. ಸೊ ಅಭ್ಯಾಸಗೆ ಇರೋರ್ನೆಲ್ಲ ಸಾಯಿಸ್ತಾ ಇದ್ರು. ಸೊ ಬಟ್ ಈ ದಿನೇಶ್ ಅವ್ರ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಇನ್ನೊಬ್ರು ಸರ್ ಅವ್ರ ಹೆಸರೇನಂದ್ರೆ ಜಗನ್ನಾಥ್ ಅಲ್ಲ, ಅಲ್ಲಿ ರಿಟರ್ನ್ ಫೈರ್ ಮಾಡಿದ್ದು ಸಂದ್ರಪ್ಪ ಅವರು. ಸೊ ಸಂದ್ರಪ್ಪ ಅವರು ಇನ್ನೊಂದು ಕಲ್ಲು ಸಿಕ್ತಂತೆ. ಸೊ ಕಲ್ಲು ಸಿಕ್ತಾಗ ಅವರು ಕವರ್ ತಗೊಂಡು ರಿಟರ್ನ್ ಫೈರ್ ಮಾಡಿದ್ದಕ್ಕೆ ಇಡೀ ಗ್ಯಾಂಗು ಅವ್ರದ್ದು ಇನ್ನೊಂದೇನು ಅಂದರೆ ವೀರಪ್ಪನ್ ಗ್ಯಾಂಗ್ದು ಒಂದ್ಸಲಿ ಫೈರ್ ಮಾಡ್ತಾ ಇರ್ತಾರೆ, ಒಂದ್ಸಲಿ ರಿಟರ್ನ್ ಫೈರ್ ಬಂತು ಅಂದರೆ ಆ ಜಾಗದಲ್ಲಿ ಇರ್ತಾ ಇರಲಿಲ್ಲ, ಅವರು ಎದ್ರಕೊಂಡು ಓಡಾಕ್ಬಿಡ್ತಿದ್ರು. ಸೊ ಅದೇ ಆಗ್ತಿದ್ದು. ಅಂದರೆ ರಿಟರ್ನ್ ಫೈರ್ ಬಂತಿದ್ದಂಗೆ ವಾಪಸ್ ಓಡಾಕ್ತಿದ್ರು. ಅಷ್ಟರಲ್ಲಿ ಅವರೆಲ್ಲ ವಾಪಸ್ ಓಡೋಗ್ಬಿಟ್ರಲ್ಲ. ಸೊ ಓಡೋಗೋ ಅಷ್ಟರಲ್ಲಿ ಅವ್ರು ಜೀಪ್ ತಗೊಂಡ್ಬಿಟ್ಟು ವಾಪಸ್ ರಿಟರ್ನ್ ತಗೊಂಡೋಗಿ ವಾಪಸ್ ಹೋದರು. ಸೊ ಧರ್ಮಪುರಿಗೆ ಹೋಗಿದ್ದು. ಸೊ ನೀವು ಇಲ್ಲಿ ನೋಡ್ಬೋದು ಇವರ ಸ್ಮಾರಕ ಇಲ್ಲಿಗೆ ಮಾಡಿದ್ದು. ಹೌದೌದು. ಬಟ್ ಸರ್ ಈಗ ಈ ಸ್ಮಾರಕ ಎಲ್ಲ ಇವಾಗ ಇತ್ತೀಚೆಗೆ ಎಲ್ಲ ಕಡೆ ಮಾಡ್ತಾ ಬಂದಿರೋದಲ್ವಾ ಸರ್? ಎಷ್ಟು ಇದು ಯಾವಾಗ ಆಗಿರೋದು? 22 15/8/22. ಪೊಲೀಸ್ ಮತ್ತು ವೀರಪ್ಪನ್ ಹಾಗೂ ಆತನ ಸಹಚರ ನಡುವೆ ಗುಂಡಿನ ಕಾಳಗದಲ್ಲಿ ವೀರ ಮರಣ ಹೊಂದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ಸ್ಮಾರಕವನ್ನು ನಿರ್ಮಿಸಿರುವುದು. ಹುತಾತ್ಮರಾದ ಸ್ಮಾರಕ ಉದ್ಘಾಟನೆ ಇನಾಗ್ರೇಷನ್. ಸರ್ ಒಟ್ಟು ಈ ಇದರಲ್ಲಿ ಎಷ್ಟು ಜನ ಇದಾದ್ರು? 5 ಜನ. ಅದು ಬರ್ದಿದ್ದಾರಾ? ಅಲ್ಲೇ ಬರ್ದಿದ್ದಾರೆ. KS ದಿನೇಶ್, ಮಾಮಾಬೆಟ್ಟ ಪೊಲೀಸ್ ಠಾಣೆ, ಜಗನ್ನಾಥ್ PSI, ರಾಮಲಿಂಗು, ಚಂದ್ರಪ್ಪ ಶಂಕರ್ ರಾವ್ PC. ಒಟ್ಟು 5 ಜನ ಸತ್ತೋಗಿದ್ದಾರೆ ಇಲ್ಲಿ SIಗಳು. ಅವ್ರು ಜಗನ್ನಾಥ್ ಸಾಹೇಬ್ರಿಗೆ ಯಾವುದೋ ಒಂದು ಕೇಸ್ ಹಿಡಿದಕ್ಕೆ ಮೈಸೂರಲ್ಲಿ ಅವಾರ್ಡ್ ಕೊಟ್ಟವ್ರೆ ಸರ್. ಹೌದಾ? ಅವಾರ್ಡ್ ಸೆಲೆಬ್ರೇಷನ್ ಮಾಡೋಕ್ಕೆ ಇವರೆಲ್ಲ ಫ್ರೆಂಡ್ಸ್ಗಳು ಒಂದೇ ಬ್ಯಾಚ್ಮೆಂಟು. ಇವ್ರು ಕೆಚ್ಚಿ ಮೇಟ್ರು ಹೋಗಕ್ಕೆ ಬಂದವ್ರೆ. ಅರ್ಧ ದಾರಿಯಲ್ಲಿ ಹೊಗೇನಕಲ್ ಕಡೆ ಬಂದ್ಬಿಟ್ರು. ಸೊ ಅವರು ಇಲ್ಲಿಂದ ಆ ಫಂಕ್ಷನ್ ಅಟೆಂಡ್ ಮಾಡಕ್ ಹೋಗ್ತಾ ಇದ್ರು. ಹೌದು, ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಕಡೆ ಹೋಗ್ತಿದ್ರು. ಈಗ ಮನೆಗೆ ಮೇಟೂರು ಇಲ್ಲ, ಮೈಸೂರಿಗೆ ಹೋಗ್ತಾ ಇದ್ರು. ಮೈಸೂರು ಅಂದ್ರೆ ದಿನೇಶ್ ಸಾಹೇಬ್ರು ಹೋಗಿ ಬೆಟ್ಟದಲ್ಲಿ ಹೇಳ್ಕೊಳ್ಳೋರು, ಮಿಕ್ಕಿದವರೆಲ್ಲ ಮೈಸೂರು ಹೋಗೋರು. ಮೈಸೂರಿಗೆ ಹೋಗ್ತಿದ್ರು. ಇವ್ರ ಮೇಲ್ಗಡೆ ಇವ್ರು ದಿನೇಶ್ ಸಾಹೇಬ್ರು ಮಾತ್ರ MMLS ಅವರು. 4 ಜನ ಮೈಸೂರವ್ರು, ಯಾವ ಸಂಬಂಧವಿಲ್ಲ. ಅವರು ಫ್ರೆಂಡ್ಸ್ ಬಂದಿದ್ದವರು, ನಿರಪರಾಧಿಗಳು. ಇದಕ್ಕೂ ವೀರಪ್ಪನ್ಗೂ ಸಂಬಂಧನೇ ಇಲ್ಲ. ಟು ಜೆಡ್ ಸಂಬಂಧ ಇಲ್ಲ. ಅವ್ರಿಗೆ ಐಡಿಯಾನು ಇಲ್ಲ ಈ ರೀತಿ ಆಗುತ್ತೆ ಅಂತ. ಇಲ್ಲ, ಅವ್ರು ಪೊಲೀಸ್ ಮೂಲಕ ಯಾವತ್ತು ಕೈ ಎತ್ತಿಲ್ಲ ಸರ್. ಹೌದು, ಕೈ ಎತ್ತಿದ್ರೆ ಇವ್ರು ಜಗನ್ನಾಥ್ ಎಲ್ಲ ಒಳ್ಳೆ ಇವ್ರಂತ ಬೆರಳಿಟ್ಟಂತೆ ಮೈಸೂರಲ್ಲಿ ಅವಾಗ. ಸೊ ವೀರಪ್ಪನು ಫಸ್ಟ್ ಕೊಲೆ ಮಾಡಿದ ಪೊಲೀಸೇ ಇವ್ರನ್ನೇ, ದಿನೇಶ್. ಇದೇ ಜಾಗದಲ್ಲಿ ಫಸ್ಟ್ ಪೊಲೀಸ್ ಮೇಲೆ ಕೈ ಹಾಕಿದ್ದು. ಸರ್ ಏನ್ ಕಾರಣ ಅಂತ ಕೇಳ್ಬೋದು ದಿನೇಶ್ ಅವ್ರ ಮೇಲೆ ಆ ರೀತಿ ವೀರಪ್ಪನ್ ಇದ್ ಮಾಡ್ಲಿಕ್ಕೆ? ಶ್ರೀನಿವಾಸ್ ಸಾಹೇಬರು ಬರೋಕ್ ಮುಂಚೆನೆ ದಿನೇಶ್ ಅವರು ಸ್ವಲ್ಪ ಜನಗಳನ್ನ ಟಾರ್ಚರ್ ಮಾಡಿದ್ರಲ್ಲ, ಅವ್ನು ತೋರಿಸ್ಕೊಡಿ, ಅವ್ನು ಬಂದು ಸರೆಂಡರ್ ಆಗಲಿ, ಹಂಗೆ ಅಂದ್ಬಿಟ್ಟು ಅವನದು ಒಂದು ಕೆಚ್ಚಂಗೆ ಒಂದು 4-5 ಜನ ಪೊಲೀಸ್ನವ್ರು ಹೊಡೆದ್ಬಿಟ್ರೆ ನಮ್ಮನ್ನ ಕಂಡ್ರೆ ಎದುರ್ಕೊಳ್ತಾರೆ ಅಲ್ಲ. ಪೊಲೀಸವರು ವೀರಪ್ಪನ್ ಕಂಡ್ರೆ ಎದುರ್ಕೊತಾರೆ. ಈಗ ಸರ್ ಸಿಟಿಲಿ ರೌಡಿಗಳು ಏನ್ ಮಾಡ್ತಾರೆ, ಇನ್ನೊಂದು ರೌಡಿನ ಕೊಚ್ಚಿದ್ರೇ ಇವನು ಪಾಳೆಗಾರ ಆಯ್ತಾನೆ. ಹೌದು, ಅದೇ ತರ ಇವನು ಕೆಚ್ಚು. ಒಂದು 4-5 ಜನ ಪೊಲೀಸ್ನವ್ರು ಹೊಡೆದ್ಬಿಟ್ರೆ ಇಡೀ ರಾಜ್ಯ ಪೊಲೀಸೇ ನನ್ನ ಕಂಡ್ರೆ ಎದುರ್ಕೊಳ್ಳುತ್ತೆ ಅಂತ ಹಂಗೆ ಹಂಗೆ ಮಾಡಿದವನು. ಸೊ ಒಂದು ಭಯ ಹುಟ್ಸಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದನ್ನ, ಭಯ ಹುಟ್ಸೋದೆ. ಸರ್ ವೀರಪ್ಪನ್ನು ಈ ರೀತಿ ನದಿಗಳನ್ನೆಲ್ಲ ದಾಟ್ಬೇಕಾದ್ರೆ ಹೆಂಗೆ ಮಾಡ್ತಿದ್ರು? ಸರ್ ಈ ಬೋಟಲ್ಲಿ ಅಲ್ಲಿ ಯಾರು ತಪ್ಪದವ್ರನ್ನ ಪರಿಚಯ ಮಾಡ್ಕೊಂಡು ದೊಡ್ಡ ದೊಡ್ಡ ಈ ಥರ ಒಡಗಿರೋ ದಿಮ್ಮಗಳನ್ನ ತಾಕೊಂಡು ಸೌದೆ ದಿಮ್ಮಗಳನ್ನ ಹಂಗೆ ಕೈಲಿ ಹಿಡ್ಕೊಂಡು ಹೋಗ್ಬೋದು. ಒಟ್ಟು ನದಿ ದಾಟ್ಬೇಕಾದ್ರೆ ಆ ರೀತಿ ಬೋಟ್ಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಗೈಸ್ ಒಟ್ಟು ಈ ಜಾಗ ಏನೈತಿಯಲ್ಲ, ಸೊ ಇದು ವೀರಪ್ಪನ್ನು ಫಸ್ಟ್ ಟೈಮು ದಿನೇಶ್ ಅವ್ರನ್ನ ಅಂದರೆ ಒಬ್ರು ಪೊಲೀಸ್ನ ಕೊಲೆ ಮಾಡಿದ ಜಾಗ. ಅಂದರೆ ಇಲ್ಲಿ ಜೀಪ್ ಬಂದಾಗ ಮೇಲಿಂದ ಫೈರ್ ಮಾಡಿ ನೋಡಿ, ಅಲ್ಲಿ ಮೇಲೆ ದಿಬ್ಬ ನೋಡಿ, ಅಲ್ಲಿ ಈಗಲೂ ಯಾರು ಕೂತವ್ರೆ ಅಂದರೆ ಈಗಲೂ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಅಲ್ಲೆಲ್ಲರ ಈ ಗುಡ್ಡೆ ಹತ್ರ ಅದು ಇದ್ರ ಎಲ್ಲ ಸಂದಲ್ಲಿ ಬಚ್ಚಿಕೊಬಿಡೋದು. ಜೀಪ್ ಬಂದು ನಿಲ್ಸಿದ ತಕ್ಷಣ ಓಪನ್ ಫೈರ್, ಒಂದೇ ಸಲ ಫುಲ್ಲು ಫೈರ್ ಮಾಡ್ತಾರೆ. ಸೊ ಫೈರ್ ಮಾಡಿ ಏನು ಉಳಿದಿರಲ್ಲ ಫೈರ್ ಮಾಡ್ತಾರೆ. ಅದಾದಮೇಲೆ ಬಟ್ ಇವರೇನೋ ಅವ್ರ ಕಡೆಯಿಂದ ಅವ್ರನ್ನ ಆ್ಯಕ್ಚುಲಿ ಅವ್ರು ವಾಪಸ್ ಹೋಗೋಷ್ಟಲ್ಲ ಜೀವ ಹೋಗ್ಬಿಡ್ತು, ಉಳಿಸ್ಕೊಳಕ್ಕಾಗಲಿಲ್ಲ. ಅಂದರೆ 4 ಜನ ಸಂದರ್ಭನವ್ರು ಎತ್ತಕೊಂಡು ಹೋಗ್ಬಿಟ್ರಾ. ಒಬ್ರು PC ಹೋಗಿ ಅಲ್ಲಿ ಬಿದ್ದೋದ್ರು. ಅಲ್ಲಿ ಬಿದ್ದೋದ್ರಾ? ಆಮೇಲೆ ಬೆಳಗ್ಗೆ ಆವಾಗ ಒಂದು ಮೈಸೂರು SP
ಆವಾಗ ಬಂದು ಡಿಸ್ಟಿಗೆ ಮೈಸೂರು ಚಾಮರಾಜನಗರ ಡಿಸ್ಟಿಕ್ ಆಗಿಲ್ಲ. ಹಾಂ 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 BPN ಗೋಪಾಲಕೃಷ್ಣ ಸಾಹೇಬ್ರು ಅಂದ್ಬಿಟ್ಟು. ಓಕೆ. ಆಮೇಲೆ ಅವರು ನೈಟೇ ಬಂದ್ಬಿಟ್ರು. ಹ್ಞೂ ಇಲ್ಲಿ ಬಂದು ಫೈರು ಆಗಬೇಕಂದ್ರೆ ಹ್ಞೂ ಜೀಪಲ್ಲಿರೋ ವೈಲಿಗೆ ಆನ್ ಆಗ್ಬಿಡ್ತು. ಇದು ವೈರ್ಲೆಸ್ಸು ವೈಲಿಗೆ ಆನಲ್ಲಿ ಇದ್ದೇವೆ. ಹಾಂ ಗೊತ್ತಾಗ್ಬಿಡ್ತು. ಇವ್ರು ಕಿರ್ಚಾಡೋದು, ಗನ್ ಫೈರು ಆಗೋದು ಎಲ್ಲ ಕಡೆ ಫ್ಲಡ್ ಆಗ್ತದೆ. ಆದ್ರೆ ಎಲ್ಲಿ ಆಗ್ತದೆ ಅಂತ ಮಾತ್ರ ಗೊತ್ತಿಲ್ಲ. ಒಟ್ಟು ಎಲ್ಲೋ ಒಂದ್ ಕಡೆ ಆಗ್ತದೆ. ಅಟ್ಯಾಕ್ ಮಾಡವ್ರೆ, ನಮ್ಮವ್ರು ಕಿರ್ಚಾಡ್ತಾರೆ, ಇದೆಲ್ಲ ಗೊತ್ತಾಯ್ತದೆ. ಆಮೇಲೆ ಧರ್ಮಪುರಿ ಹೊಗೇನಕಲ್ ಹೋಗಿ ಆ ಕಡೆ ಧರ್ಮಪುರಿಗೆ ಅಲ್ಲಿರೋ ಜನಗಳ ಸಾಯಿಸಿದ ಮೇಲೆ ಅವ್ರು ತಗೊಂಡೋಗಿ ಅಲ್ಲಿ ಧರ್ಮಪುರಿ ಸೇರಿಸಿದ ಮೇಲೆ ಅಲ್ಲಿನ SP ಮೆಸೇಜ್ ಕೊಟ್ಟಿದ್ದು ಈ ರೀತಿ ಇಲ್ಲಾಗಿದೆ ಅಂತ. ಈ ಥರ ಹೊಗೇನಕಲ್ ರಸ್ತೆಯಲ್ಲಿ ಈ ಥರ ಮೆಟ್ಟುಕಲ್ ಅಂದ್ಬಿಟ್ಟು ಇದಕ್ಕೆ ಹೆಸರು ಮೆಟ್ಟುಕಲ್ ಅಂತ. ಮೆಟ್ಟುಕಲ್ ಇಂಥ ಜಾಗದಲ್ಲಿ ಅಟ್ಯಾಕ್ ಮಾಡಿ ಈ ಥರ ಮಾಡವನೆ. ನೈಟ್ ಎಲ್ಲ ಗಾಡೀಲಿ ಬರ್ತಾ ಇದ್ದಂತೆ ಸಾವಿರಾರು ಜನ ಪೊಲೀಸು. ಹಂಗಂದ್ರೆ ಅವರು ಒಬ್ರು ಯಾರು ಇವ್ರನ್ನೆಲ್ಲ ಕರ್ಕೋದ್ರಲ್ಲ, ಅವ್ರು ಬದುಕೋದ್ರ? ಅವ್ರು ಉಳಿದ್ರು. ಅವರು ಟೋಟಲ್ ಹಂಗಂದ್ರೆ ಒಂದು 6 ಜನ ಇದ್ರು, 6-7 ಜನ ಇದ್ರು. ಅದ್ರಲ್ಲಿ 5 ಜನ ಮಾತ್ರ ಸತ್ತೋಗಿದ್ದಾರೆ. ಹಾಂ ಹಾಂ ಹಾಂ. ಬೆಳಗ್ಗೆ ಬಂದು ಶಂಕರವ್ರನ್ನ ಎತ್ತಿದ್ರು. ಅವ್ರ ಬಾಡಿ ಇಲ್ಲಿ ಬಿದ್ದಿತ್ತಲ್ಲ, ಅವ್ರನ್ನ ಬೆಳಗ್ಗೆ ಬಂದು ಇದು ಮಾಡಿದ್ರು. ಸಿಕ್ಕಿಲ್ವಲ್ಲ. ಹಾಂ ಹಾಂ ಹಾಂ. ಸಿಕ್ಕಿದವ್ರು ಸಿಗ್ತಾರೆ, ಇವ್ರು ಸಿಕ್ಕಿಲ್ಲ. ಹೌದೌದು. ಮೇಲೆ ಸಿಕ್ತು. ಹಾಂ ಹಾಂ ಹಾಂ. ಹುಡುಕೋದ್ಮೇಲೆ ಸಿಕ್ಕಿದೆ. ಹಾಂ 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 ಹಾಂ. ಪಾಪ ಶಂಕರರಾವ್ ಮಿಸ್ಸಸ್ ಕನ್ಸೀವ್ ಆಗಿದ್ರಂತೆ ಅವಾಗ. ಆ ಟೈಮಲ್ಲಿ? ಹಾಂ 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 ಹಾಂ. ದಿನೇಶ್ ಸಾಹೇಬರು ಮಿಸ್ಸಸ್ ಕನ್ಸೀವ್ ಅವಾಗ. ಅವ್ರು ತೀರೋಗಿ ಟೈಮಲ್ಲಿ? ಹಾಂ. ಓಕೆ. ಫಸ್ಟ್ ಬಂದು ಮಗ, ಎರಡನೇದು ಮಗ, ಫಸ್ಟ್ ಮಗಳು ಏನೋ, ಎರಡನೇದು ಮಗ. ಓಕೆ. ದರ್ಶನ್ ಅಂದ್ಬಿಟ್ಟು. ಹ್ಞೂ. ನಮ್ಮ ಭಾವನೆಯಲ್ಲಿ ದಿನೇಶ್ ಸಾಹೇಬರು ತುಂಬ ಒಳ್ಳೆಯವರು. ಯಾಕಂದ್ರೆ ನಮಗೆ ಅವರು ಒಬ್ಬರು ಮಾತ್ರ ಗೊತ್ತು. ಹೌದಾ? ಇಲ್ಲಾಂದರೆ ವೀರಪ್ಪನ ತಮ್ಮನ ಮೇಲೆ ಕೇಸಾಗಿ ಅವ್ರಾಗ ಜೈಲು ಕಳಿಸ್ತಾರೆ. ಕೆಟ್ಟವರಾಗಿದ್ದರೆ ವೀರಪ್ಪನ ತಮ್ಮನ ಹೊಡೆದು ಸಹಿಸ್ಬೋದಾಗಿತ್ತಲ್ಲ. ಹೌದು. ಏನು ಮಾಡಿಲ್ಲ ಅವನು. ನಾವು ಹೋಗಿ ಜೈಲಲ್ಲಿ ಕೇಳುವಾಗ ದಿನೇಶ್ ಅಂತ ಒಳ್ಳೆ ವ್ಯಕ್ತಿ ಯಾರಿಲ್ಲ ಕಣ ಅಂತಾರೆ. ಅರ್ಜುನ. ನಾನು ಕೆಳಗಡೆ ಕೂಡ ಕುಂಚಿಲ್ಲ, ಕುರ್ಚಿಯಾಗಿ ಕುಂಚಿದ್ರು. ಒಳ್ಳೆ ಚಪಾತಿ ಗಿಪಾತಿ ಫ್ರೋಟೆಲ್ಲ ಈಸ್ಕೊಟ್ರು, ತಿಂಡಿ ಗಿಂಡಿಲ್ಲ. ಜೈಲು ಬಿಟ್ಬಿಟ್ಟು ಹೋಗುವಾಗ ಬೀಡಿ ಗಿಡಿಲ್ಲ ಈಸ್ಕೊಟ್ಬಿಟ್ಟು ಹೋದ್ರು ಅಂತಾನೆ. ಅವಾಗ ಕೊಳ್ಳೇಗಾಲ ಜಬ್ ಜೈಲಿತ್ತು. ಫಸ್ಟ್ ಎಂಟ್ರೋಡ್ ಇಲ್ಲಿ ಬರೋದು, ಆಮೇಲೆ ಅಲ್ಲಿ ಕಳಿಸೋದು ಮೈಸೂರಿಗೆ. ಚಾಮರಾಜನಗರ ಜೈಲಿಲ್ಲ. ಇವನು ಮೋಸದಿಂದಾನೇ ಮಾಡೋದು ಸರ್. ಈಗ DCP ಸಾಹೇಬರ್ನ ಮೊಡಕುಪಟ್ಟಿ ಅಂದರೆ ಈಗ ಹತ್ಯೆ ಅವ್ರು ಮಾಡಿರೋ ಜಾಗದ ಇನ್ನೂ ಒಂದು 7-8 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಅವನು ಅಲ್ಲಿರ್ತೀನಿ, ಅಲ್ಲಿ ಬಂದು ಕರ್ಕೊಂಡು ಬಂದ್ಬಿಟ್ಟು ಸಣ್ಣ ಆಯ್ತೀನಿ ಅಂತ ಆ ಜಾಗಕ್ಕೆ ಹೇಳಿದ್ದು, ಅಲ್ಲಿಗೆ ಬನ್ನಿ ಅಂತ. ಅರ್ಧ ದಾರಿಲಿ ಅಟ್ಯಾಕ್ ಮಾಡೋದು. ಎಲ್ಲ ಅಟ್ಯಾಕ್ ಹಂಗೇನೆ. ಅವನು ಮೋಸದಿಂದಾನೇ ಎಲ್ಲ ಅಟ್ಯಾಕ್ ಮಾಡಿರೋದು. ಕೊಲೆ ಮಾಡೋದು ಮೋಸದಿಂದ ಮಾಡ್ಬೇಕು ಸರ್. ಹೌದು. ಈಗ ನಾನು ಬಂದು ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂದ್ರೆ ನೀವು ಮಾತ್ರ ಸುಮ್ಮಿಗೆ ಆಗ್ಬಿಡ್ತೀರಿ. ನೀವು ಮತ್ತೆ ಇದ್ರಲ್ಲಿ ಗಂಡಸಿಲ್ವಾ? ಪೊಲೀಸ್ನವ್ರನ್ನ ಗುಂಡಾರಿಸ್ತಾರೆ ಅಂದರೆ ಪೊಲೀಸ್ನವ್ರೇನೋ ತಪ್ಪಳ ತಟ್ಕೊಂಡು ನಿಂತ್ಕೊಂಡಿರ್ತಾರೆ. ಅವ್ರ ಕೈಲಿ ವೆಪ್ಪನ್ ಇದೆ, ಇವ್ರು ಸ್ಪೆಷಲ್ ವೆಪ್ಪನ್ಗಳಿದೆ. ಒಂದು 10 ಜನ ಎದ್ಕೊಂಡು ಹೋಗ್ಬೋದು, ಅಲ್ಲೊಂದು 5 ಜನ ಗಂಡಸ್ತಾನೆ ಇರಲ್ವಾ? ಗುಂಡು ಹಾರಿಸ್ತಾರೆ, ಬಿಡಲ್ಲ. ಮೋಸದಿಂದ ಮಾಡೋದು. ನಾವು ಹೋಗಿ ಗೋಪಿನಾಥ ಬಂದು ಹೋಯ್ತೀವಿ, ಇಲ್ಲಿ ಹೊಡೆದು ಸಾಯಿಸುವಾಗ ಏನು ಮಾಡ್ತೀವಿ? ಹೌದು, ಆ ಥರನೇ ಮಿಸ್ ಆಗಿರೋದಲ್ಲ. ಸೊ ಗೈಸ್, ಅಂದರೆ ಆದಷ್ಟು ವೀರಪ್ಪನ್ ಯಾರ್ಯಾರನ್ನೆಲ್ಲ ಪೊಲೀಸ್ ಅವ್ರನ್ನ ಕೊಲೆ ಮಾಡಿದ್ದಾರೆ ಅವ್ರೆಲ್ಲಾರನ್ನೂ ಬರೀ ಮೋಸದಿಂದನೇ ಕೊಲೆ ಮಾಡಿರೋದು. ಅಂದರೆ ಈಗ ಒಂದು ಕಡೆ ಬರೋಕೆ ಹೇಳೋದು. ಈಗ DFO ಶ್ರೀನಿವಾಸ್ ನೋಡ್ಬೋದು, ಸಂಧಾನ ಮಾಡ್ಕೋತೀನಿ, ಕಾಂಪ್ರಮೈಸ್ ಮಾಡ್ಕೋತೀನಿ, ಸರೆಂಡರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅರ್ಜುನನ ಕೈಲಿ ಕಳಿಸಿ ಕರೆಸ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಅವ್ರನ್ನ ಸಾಯಿಸಿದ್ದು. ಸೊ ಈ ಬೇರೆ ಎಲ್ಲ ಪೊಲೀಸ್, ಈಗ ನೀವು ಹರಿಕೃಷ್ಣ ಸರ್ ಮತ್ತು ಶಕೀಲ್ ಅಹ್ಮದ್ ಸರ್ ಅವ್ರ ಕೇಸ್ ತೊಗೊಂಡ್ರು. ಸೊ ಎಲ್ಲ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಏನೇನೋ ಸುಳ್ಳು ಸುದ್ದಿ ಹೇಳ್ಬಿಟ್ಟು ನಾನು ಸರೆಂಡರ್ ಆಗ್ತೀನಿ ಅಥವಾ ವೀರಪ್ಪನ್ ಇಲ್ಲಿದ್ದಾನೆ ಅಂತ ಇನ್ಫಾರ್ಮರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಹೇಳಿಸಿ ಅವನೆಲ್ಲ ಒಂದು ಕಡೆ ಇರ್ತಾನೆ, ಬಟ್ ಇಂಥ ಕಡೆ ಬನ್ನಿ ಅಂತ ಹೇಳ್ತಾನೆ, ಬರೋ ದಾರಿ ಮಧ್ಯದಲ್ಲೇ ಒಡ್ಸಾಯಿಸ್ಬಿಡೋದು. ಸೊ ಈ ರೀತಿ ಮಾಡ್ಕೊಂಡೆ ಸುಮಾರು ಜನ ನಮ್ಮ ಕರ್ನಾಟಕದಲ್ಲೂ ಮತ್ತು ತಮಿಳ್ನಾಡು ಎರಡೂ ಕಡೆ ಪೊಲೀಸ್ ಅಧಿಕಾರಿಗಳನ್ನ ಸುಮಾರು ಜನ ಸಾಯಿಸಿದ್ದಾನೆ. ನನ್ನ ಪ್ರಕಾರ ಸರ್, ಪೊಲೀಸ್ ಅವ್ರನ್ನ ಎಷ್ಟು ಜನ ಸಾಯಿಸಿರ್ಬೋದು ವೀರಪ್ಪನು? ಅವರು ಒಂದು 50-60 ಜನ ಪೊಲೀಸ್ ಅವ್ರನ್ನೇ ಸಾಯಿಸಿದ್ದಾರೆ ಬರೀ. ಟೋಟಲು ನಾರ್ಮಲ್ ಜನರನ್ನೆಲ್ಲ ಸೇರಿಸಿ 100-125 ಜನಕ್ಕಿಂತ ಜಾಸ್ತಿ ಜನ, 85-86 ಲೆಕ್ಕ ಬಂದಿದೆ. 186. ಸೊ ಹಾಗೆ ಒಟ್ಟು ವೀರಪ್ಪನ್ ಸಾಯಿಸಿರೋದು ಟೋಟಲ್ 186 ಜನ. ಆ್ಯಂಡ್ ಆನೆಗಳನ್ನಂತೂ ಕೇಳೋಕ್ಕೆ ಹೋಗ್ಬೇಡಿ, ಎಷ್ಟು ಲೆಕ್ಕ ಇಲ್ದಿರೋ ಅಷ್ಟು ಆನೆಗಳನ್ನ ಸಾಯಿಸಿದ್ದಾನೆ. ಗಂಧದ ಮರ ಅಂತೂ ಲೆಕ್ಕ ಇಲ್ದಿರೋ ಅಷ್ಟು ಗಂಧದ ಮರನ ಲೂಟಿ ಮಾಡಿದ್ದಾನೆ. 180 ಜನ ಅಂದರೆ ಅದೇನು ಸಣ್ಣ ಪುಟ್ಟ ನಂಬರ್ ಅಲ್ಲ. ಅದರಲ್ಲಿ ಒಂದು 50-60 ಜನ ಪೊಲೀಸ್ ಅಧಿಕಾರಿಗಳನ್ನ ಸಾಯಿಸಿದ್ದಾನೆ. ಸೊ ಎಲ್ಲ ಒಳ್ಳೊಳ್ಳೆ ದೊಡ್ಡ ಪೋಸ್ಟಲ್ಲಿರೋ, ದೊಡ್ಡ ಪೋಸ್ಟು ಚಿಕ್ಕ ಪೋಸ್ಟು ಅಂತಲ್ಲ, ಬಟ್ ಪೊಲೀಸು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ಏನಿಲ್ಲ ಅಂದರೂ ಒಂದು 50-60 ಜನನ ಸಾಯಿಸಿದ್ದಾನೆ. ಸೊ ನೆಕ್ಸ್ಟು ಇಲ್ಲಿದಿಷ್ಟೇ ಅಲ್ವಾ ಸರ್? ಸೊ
ಸೊ ಗೈಸ್, ಇದು ದಿನೇಶ್ ಅವರ ಸ್ಮಾರಕ. ಸೊ ಇದೇ ಜಾಗದಲ್ಲಿ ದಿನೇಶ್ ಅವ್ರನ್ನ ವೀರಪ್ಪನವನು ಇದು ಮೇಲ್ಗಡೆಯಿಂದ ಫೈರ್ ಮಾಡಿ ಸಾಯಿಸಿದ್ದು. ಸೊ ನಾನು ನಿಮಗೆ ಮುಂದೆ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಬೈ.